ಹರಿ ಓಂ ಗುರುಭ್ಯೋ ನಮಃ. ನಾವು ಈ ಸಂದರ್ಭದಲ್ಲಿ ನಾಡಿ ಶೋಧನ ಪ್ರಾಣಾಯಾಮನ ಅಭ್ಯಾಸ ಮಾಡೋಣ. ನಾಡಿ ಶೋಧನ ಅಂದರೆ ನಮ್ಮಲ್ಲಿ 72,000 ನಾಡಿಗಳಿದೆ. ಅವುಗಳನ್ನು ಶುದ್ಧೀಕರಣಗೊಳಿಸುವಂತಹ ಒಂದು ವಿಧಿಗೆ ನಾವು ನಾಡಿ ಶೋಧನ ಪ್ರಾಣಾಯಾಮ ಅಂತ ಕರಿತೀವಿ. 72,000 ನಾಡಿಗಳಲ್ಲಿ ಮುಖ್ಯವಾಗಿ 10 ನಾಡಿಗಳು ಬಹಳಷ್ಟು ಮುಖ್ಯ. ಆ 10ರಲ್ಲಿ ಕೂಡ 3 ನಾಡಿಗಳು ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದುತ್ತವೆ. ಅದು ಈಡಾ ನಾಡಿ, ಪಿಂಗಲ ನಾಡಿ ಮತ್ತು ಸುಷುಮ್ನ ನಾಡಿ. ಹಾಗಾಗಿನೇ ನಮ್ಮ ಹಠಯೋಗ ಗ್ರಂಥದಲ್ಲಿ ಯೋಗ ಅಂದರೆ ಸುಷುಮ್ನ ಮತ್ತು ಈಡಾ ಮತ್ತು ಪಿಂಗಲವನ್ನು ಸುಷುಮ್ನದಲ್ಲಿ ಒಳಗೊಳಿಸುವಂತಹ ಸ್ಥಿತಿಗೆ ಯೋಗ ಅಂತ ಕರಿತೀವಿ. ಅಂದರೆ ಸೂರ್ಯ ಮತ್ತು ಚಂದ್ರನನ್ನು ಒಂದುಗೂಡಿಸಿ ಸುಷುಮ್ನದಲ್ಲಿ ಸೇರಿಸುವಂಥ ಸ್ಥಿತಿಗೆ ನಾವು ಹಠಯೋಗದ ಪ್ರಕಾರ ಯೋಗ ಅಂತ ಕರಿತೀವಿ. ನಮ್ಮದು ರೈಟ್ ಸೈಡು ಈಡಾ ಇದೆ, ಲೆಫ್ಟ್ ಸೈಡು ಪಿಂಗಲ ಇದೆ. ಈಡಾ ಮತ್ತು ಪಿಂಗಲ ಎರಡನ್ನು ಸೇರಿಸುವಂತಹ ಸ್ಥಿತಿಗೆ ನಾವು ಹಠಯೋಗದ ಪ್ರಕಾರ ಯೋಗ ಅಂತ ಕರಿತೀವಿ. ನಾವು ನಾಡಿ ಶೋಧನ ಪ್ರಾಣಾಯಾಮ ಮೇಕಿಂಗ್ ಚಿನ್ ಮುದ್ರ ಪ್ಲೇಸ್ ಆನ್ ಯುವರ್ ನೀ. ಇವಾಗ ಏನು ಮಾಡ್ಕೋಬೇಕು, ನಿಧಾನವಾಗಿ ನೀವು ಲೆಫ್ಟ್ ಸೈಡ್ನಿಂದ ಶ್ವಾಸ ತೆಗೆದುಕೊಂಡು ಹೋಲ್ಡ್ ಮಾಡ್ಕೋಬೇಕು. ಎಕ್ಸೇಲ್ ಮತ್ತೆ ರೈಟ್ನಿಂದ ಮಾಡಬೇಕು. ಮತ್ತೆ ಇನ್ನೇಲ್ ರೈಟ್ನಿಂದ ತಗೋಬೇಕು, ಹೋಲ್ಡ್ ಮಾಡ್ಕೋಬೇಕು. ಎಕ್ಸೇಲ್ ಲೆಫ್ಟ್ನಿಂದ ಬರಬೇಕು. ಇನ್ನೇಲ್ ಲೆಫ್ಟ್ನಿಂದ ತಗೋಬೇಕು, ಎಕ್ಸೇಲ್ ರೈಟ್ನಿಂದ ಬರಬೇಕು. ಇನ್ನೇಲ್ ರೈಟ್ನಿಂದ ತಗೋಬೇಕು, ಹೋಲ್ಡ್, ಎಕ್ಸೇಲ್ ಲೆಫ್ಟ್ ಬಿಡಬೇಕು. ಇದು 10ರಿಂದ 15 ಬಾರಿ, 15ರಿಂದ 20 ಬಾರಿ, 20ರಿಂದ 25 ಬಾರಿ ನಿಮಗೆ ಸಮಯ ಸಿಕ್ಕಂಗೆ ಒಂದು ಗುರುವಿನ ಮೂಲಕ ಇದನ್ನು ಅಭ್ಯಾಸ ಮಾಡಬೇಕು. ಈಗ ನಾಡಿ ಶೋಧನ ಪ್ರಾಣಾಯಾಮ 72,000 ನಾಡಿದು ಶುದ್ಧೀಕರಣ ಆಗ್ತದೆ. ಇದ್ರ ಜೊತೆಗೆ ನಮ್ಮಲ್ಲಿ ಒಂದು ಹೊಸ ಚೈತನ್ಯವನ್ನು ಮೂಡಿಸುವಂಥ ಶಕ್ತಿ, ನಮ್ಮಲ್ಲಿರ್ತಕ್ಕಂಥ ಒಳಗಡೆ ಅಗಾಧ ಶಕ್ತಿಯನ್ನು ಹೊರಹೊಮ್ಮುವಂಥ ಯಾವಾಗ ನಾವು ಕುಂಭಕ ಮಾಡ್ತೀವಲ್ಲ, ಆವಾಗ ಕುಂಭಕ ಮಾಡೋದ್ರಿಂದ ಪ್ರತಿ ಸೆಲ್ಸಿಗೂ ಕೂಡ ಆ ಪ್ರಾಣ ತಲುಪೋದ್ರಿಂದ ನೀವು ಬಹಳಷ್ಟು ಆ್ಯಕ್ಟಿವ್ ಆಗಿರಲು ಸಾಧ್ಯವಾಗ್ತವೆ. ಇದರ ಜೊತೆಗೆ ನಿಮ್ಮ ಎರಡೂ ಬ್ರೈನ್ಗಳನ್ನು, ಎರಡು ರೈಟ್ ಮತ್ತು ಲೆಫ್ಟ್ ಬ್ರೈನ್ ಏನು ಆ್ಯಕ್ಟಿವಿಟಿ ಇದೆಯಲ್ಲ, ಎರಡೂ ಬ್ರೈನ್ಗಳನ್ನು ನೀವು ಸಮಾನವಾಗಿ ನಿಮ್ಮ ಜೀವನದಲ್ಲಿ ಪಾಲನೆ ಮಾಡ್ಕೊಂಡು ಹೋಗ್ಬೋದು. ಜಾಸ್ತಿ ಸಿಟ್ಟಿಗೆ ಇರೋಂಥ ಪರಿಸ್ಥಿತಿನೂ ಇಲ್ಲ, ಜಾಸ್ತಿ ಸಮಾಧಾನ ಇರುವಂಥ ಪರಿಸ್ಥಿತಿ, ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಳ್ಳುವಂಥ ಹೋಗುವಂಥ ಸ್ಥಿತಿ ನಾವು ಯೋಗದಲ್ಲಿ ಕಲಿತೀವಿ. ಹಾಗಾಗಿನೇ ಭಗವದ್ಗೀತೆಯಲ್ಲಿ ಹೇಳಿದರೆ ಸಮತ್ವಂ ಯೋಗ ಉಚ್ಯತೆ. ನಾವು ಎಲ್ಲವನ್ನ ಸಮಾನವಾಗಿರಬೇಕು, ಎಲ್ಲವನ್ನು ಸಮಾನ, ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ ಎಲ್ಲವನ್ನ ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ಹೋಗುವಂತಹ ಸ್ಥಿತಿಗೆ ನಾವು ಭಗವದ್ಗೀತೆ ಪ್ರಕಾರ ಯೋಗ ಸಮತ್ವಂ ಯೋಗ ಉಚ್ಯತೆ ಅಂತ ಕರಿತೀವಿ. ಹಾಗೆಯೇ ನಮ್ಮ ಯೋಗನೇ ಅದು ಸಮಾನವಾಗಿರುವಂತಹ ಸ್ಥಿತಿ ಯೋಗ. ಅದು ಅಭ್ಯಾಸದಿಂದ ದಿನಾಲು ನಾವು ಅಭ್ಯಾಸ ಮಾಡ್ತಾ ಹೋಗೋದ್ರಿಂದ ಆ ಸಮಾನ ಭಾವ ಬರಲು ಸಾಧ್ಯವಾಗ್ತದೆ. ಇಲ್ಲಿ ಏನಾಗ್ತದೆ, ನಿಮ್ಮ ಸೂರ್ಯ ಮತ್ತು ಚಂದ್ರ ಎರಡೂ ಬ್ಯಾಲೆನ್ಸಿಂಗ್ ಆಗಿ ಸುಷುಮ್ನದಲ್ಲಿ ಸಮಾನವಾಗಿರ್ತದೆ. ಯಾವಾಗ ಸುಷುಮ್ನದಲ್ಲಿ ಸಮಾನವಾಗಿತ್ತು ಅಂದರೆ ಅವಾಗ ಧ್ಯಾನ ಮಾಡಲು, ನೀವು ಜಾಸ್ತಿ ಓದಲು, ಶಾಂತವಾಗಿ ಕುಳಿತುಕೊಳ್ಳಲು ಸಮಾಧಾನ ಪರಿಸ್ಥಿತಿಯನ್ನು ಉತ್ಪತ್ತಿ ಆಗ್ತದೆ. ಹಾಗಾಗಿ ಈ ಅಭ್ಯಾಸಗಳು ಇದು ದಿನಾಲು ಗುರುವಿನ ಮೂಲಕ, ಗುರುವಿನ ಸಾನ್ನಿಧ್ಯದಲ್ಲಿ ನಾವು ಅಭ್ಯಾಸ ಮಾಡಿದರೆ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಈ ನಾಡಿ ಶೋಧನ ಪ್ರಾಣಾಯಾಮ ನಿತ್ಯ ನಿರಂತರ ಅಭ್ಯಾಸ ಮಾಡಿ ನೀವು ಆರೋಗ್ಯವಾಗಿರಿ, ನಿಮ್ಮವರನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳಿ ಅಂತ ಮಾತನ್ನು ತಿಳಿಸ್ತಾ, ಹರಿ ಓಂ ಗುರುಭ್ಯೋ ನಮಃ. ನಮಸ್ತೆ.